ದಯವಿಟ್ಟು ನಮ್ಮ ಮುಖಂಡರುಗಳು ಶಾಸಕರಿಗೆ ಸಚಿವರಿಗೆ ಬಿಟ್ಕೊಡ್ಬೇಕು. ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ದಯವಿಟ್ಟು ಜಾಗ ಬಿಟ್ಕೊಡ್ಬೇಕು. ಬೋಲೋ ಸಿದ್ದರಾಮಯ್ಯಕ್ಕೆ, ಬೋಲೋ ಕಾಂಗ್ರೆಸ್ ಪಕ್ಷಕ್ಕೆ. ಈ ಒಂದು ಪ್ರಚಾರ ಸಮಿತಿಗೆ ನಮ್ಮ ನೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ವೇದಿಕೆಗೆ ಬರ್ತಾ ಇದ್ದಾರೆ. ದಯಮಾಡಿ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊತಾ ಇದ್ದಾರೆ. ಬೋಲೋ ಭಾರತ್ ಮಾತಾ ಕಿ, ಕಾಂಗ್ರೆಸ್ ಪಾರ್ಟಿ की, सन्मान्य सिद्धरामಯ್ಯ जी की. ದಯಮಾಡಿ ಈಗ ದಯಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ನಮ್ಮ ಮಂಜಪ್ಪನವರು ನೆರವೇರಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬರ್ರಿ ಇತ್ಲಾಗೆ ಮಾಡಿ ಬಸಣ್ಣರೇ, ನಟರಾಜಣ್ಣ ಸ್ವಲ್ಪ ಕೂರ್ಸಕಂಡ್ರೆ ಸಾಕು. ಬಸಣ್ಣ ಅವ್ರಿಗೆ ಕಳ್ಸಿರಿ ಇತ್ಲಾಗೆ. ದಯವಿಟ್ಟು ಮುಂಭಾಗದಲ್ಲಿರ್ತಕ್ಕಂಥವ್ರು ದಯಮಾಡಿ ಕೂರ್ಬೇಕು. ನಮ್ಮ ಮುಖಂಡರುಗಳು ದಯವಿಟ್ಟು ಹೊರಗಿಂದ ಬಂದಿದ್ದು ನಮ್ಮ ಮುಖಂಡರುಗಳಿಗೆ ಜಾಗ ಮಾಡಿಕೊಡ್ಬೇಕು. ಆಯ್ತು ತಡೀರಿ, ಯಾಕಂತ ಬರ್ರಿ, ಕಾಲಿಂದ ಈ ಕಡೆ ಬರ್ರಿ, ಈ ಕಡೆ ಬರ್ರಿ, ಬರ್ರಿ ದಯಮಾಡಿ. ಬಸಣ್ಣ ಬರ್ರಿ, ಈ ಕಡೆ ಬರ್ರಿ, ಸ್ವಾಗತ ಮಾಡೋದು ಬರ್ರಿ. ಅಲ್ಲಿ ಸೈಡಿ ಬರ್ರಿ. ಆತ್ಮೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರೇ, ಮುಖಂಡರೇ, ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತಿನ ದಿನ ನಮ್ಮ ಕರ್ನಾಟಕ ರಾಜ್ಯದ ದೊರೆ, ನಮ್ಮ ರಾಜ್ಯದ ಏನು 5 ಗ್ಯಾರಂಟಿಗಳನ್ನ ಕೊಟ್ಟಿರ್ತಕ್ಕಂಥ ಜನಪ್ರಿಯ ಮುಖ್ಯಮಂತ್ರಿಗಳು ಅನ್ನರಾಮಯ್ಯ, ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ಅಧಿಕಾರರಾಗಿರ್ತಕ್ಕಂಥ ಜನಪ್ರಿಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ಜಿಲ್ಲೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಸಮಸ್ತ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಿಲ್ಲೆಯ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂಥ ಸನ್ಮಾನ್ಯ SS ಮಲ್ಲಿಕಾರ್ಜುನ ಸಾಹೇಬ್ರವರಿಗೂ ಸಹ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಆಧಾರ್ ಬರ್ರಪ್ಪ, ಸ್ವಾಗತ ಮುಂದೆ ಇನಾಗ್ರೇಷನ್ ಬರ್ರಿ, ನಾಳೆ ಈ ಕಡೆ ಬರ್ರಪ್ಪ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದಾವಣಗೆರೆ ಜಿಲ್ಲೆಯ ಅಭಿವೃದ್ಧಿಯ ಅಧಿಕಾರರಾಗಿರ್ತಕ್ಕಂಥ ಸಾಮಾನ್ಯ SS ಮಲ್ಲಿಕಾರ್ಜುನ ಅವರಿಗೆ ನಾನು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಜಿಲ್ಲಾ ಮಂತ್ರಿಗಳು ಅಭಿವೃದ್ಧಿ ಅಧಿಕಾರಿಯಾದಂಥ SS ಮಲ್ಲಣ್ಣರವರಿಗೆ ಜಿಲ್ಲಾ ಕಾಂಗ್ರೆಸ್ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.